ತುಂಬ ದಿನ ಅಲ್ಲ, ತುಂಬ ತಿಂಗಳಾದ್ಮೇಲೆ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಂದು ಮದುವೆ, ನಂದಲ್ಲ ನಮ್ಮ ಅಕ್ಕಂದು ಮದುವೆ ನಾಳೆ ನಾಡಿದ್ದು. ಇವತ್ತು ಶುಕ್ರವಾರ ಅಂದರೆ 26 ನಮ್ಮ ಅಕ್ಕ ಮದುವೆ, ಇವತ್ತು 24. ಇವತ್ತು ಆ್ಯಕ್ಚುಲಿ ಬಳೆ ಮತ್ತು ಅರಿಶಿನ ಶಾಸ್ತ್ರ ಇದೆ. ಮೆಹಂದಿ, ಆಮೇಲೆ ಬಟ್ಟೆ ಶಾಪಿಂಗು, ಮನೆ ಕ್ಲೀನಿಂಗು, ಪೇಂಟಿಂಗು ಎಲ್ಲನೂ ಮುಗಿದೋಯ್ತು. ಅದು ಯಾವುದೂ ವಿಡಿಯೋ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಬಳೆ ಶಾಸ್ತ್ರ ಮತ್ತು ಅರಿಶಿನ ಶಾಸ್ತ್ರದ ವಿಡಿಯೋ ಮಾಡೋಣ ಅಂತ. ಆಲ್ರೆಡಿ ನಾನು ಬಳೆ ತೊಳ್ಕೊಬಿಟ್ಟಿದ್ದೀನಿ. ನಾನು ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಇದು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಕರೆಂಟ್ ಹೋಗ್ಬಿಟ್ಟೈತೆ, ಸೆಕೆಗೆ ತಡೆಯೋಕ್ಕಾಯ್ತಾ ಇಲ್ಲ. ಸೊ ಹಂಗಾಗಿ ಹಿಂದೆಗಡೆ ಸಿಹಿ ಅಂತ ಬ್ಯಾಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇರೋದು ಕುಕ್ಕರು. ಅಡುಗೆ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತಿಗೆ ಸಾಕ ನನ್ನ ತಂಗಿ ನೋಡಿ ಅವರು ಹಾಕ್ಕೊಂಡಿದ್ದಾರೆ ಭಾಳ ಚೆನ್ನಾವು. ಬನ್ನಿ ನಿಮಗೆ ಅಂಜನಾದ್ರಿ ಸೈಡ್ ಬಾ. ಇವ್ರದೇ ನೋಡಿ ಗೈಸ್, ನೋಡಿ ನೋಡಿ ಕ್ಲೋಸ್ ಅಪ್. ಗೊತ್ತಿಲ್ಲ ಜೋರ ಕೊಡ್ಬೇಕಾ ಬೇಡ? ಕೊಡ್ಬೇಕಾಯ್ತು. ನಾವು ಹೋಗ್ತೀವಿ. ಇದನ್ನು ಕುಟ್ಕೊಂಡ್ಲಿ ಅವರು ನಮ್ಮ ಅಕ್ಕನ ಮಾತಾಡ್ಸ್ಕೊಪ್ಪ. ಬ್ಲಾಗ್ ಮಾಡೋದೇ ನಾನು ಕಾಣಿಸ್ತೀನಿ, ನಿಮ್ಗೆಲ್ಲ ತೋರಿಸ್ಬೇಕು ನೋಡ. ಅದಕ್ಕೆ ಲೈಕ್ಸ್ಗಳು ಇದು ಸಹ ಏನೋ ಅಂತಾರೆ, 5 ಜನ ಫಾಲೋವರ್ಸ್ ಸಾಕು. 5 ಜನನೇ 50 ಕೋಟಿ ಆಗಲಿ ಆದಾಗ ನಿಮಗೆಲ್ಲ ಅಲೋ ಅದು 5 ಕೋಟಿ ಆದ್ಮೇಲೆ ನಿಮಗೆ ಉತ್ತರ ಕೊಡ್ತೀನಿ. ಇವಾಗಲ್ಲ 70 Pro Max ಕೊಡ್ತೀನಿ ಕಣೆ. ಇವತ್ತು ನಾನು ನೈಟ್ ನಂಗೆ ಕಳ್ಸಲ್ ಬಾ. ಸರಿ ಬರ್ತೀನಿ. ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ನಮ್ಮ ಅಕ್ಕನ ಕನ್ಸ್ಕೋಗಿ ಕೊಡಿಸ್ತಾಳೆ. ಈಗ ಭತ್ತ ಕುಟ್ಟೋ ಶಾಸ್ತ್ರ ಮಾಡ್ತಾರೆ. ನಾವು ಸ್ವಲ್ಪ ಹೊಟ್ಟೆಗೆ ಕವಳಗಳು ಹಾಕೋಣ ಅಂದರೆ ಶಾಸ್ತ್ರ ಸಂಪ್ರದಾಯ. ಸೊ ಏನಾದರೂ ತಿನ್ನಕ್ಕೆ ಸಿಗ್ಬೋದ ಅಂತ ಆ್ಯಕ್ಚುಲಿ ಸಿಕ್ಕಿದೆ ನಮಗೆ ಜ್ಯೂಸ್. ಡುಮ್ ಫಾಂಟಾ ಕುಡಿಯೋಣ. ಆ್ಯಕ್ಚುಲಿ ಫಾಂಟಾ ತಂದಿದ್ದು ಯಾರಿಗೂ ಗೊತ್ತಿಲ್ಲ, ಎಲ್ಲ ಬರೋಷ್ಟಾಗಿ ಸಿಗ್ಬಿಡೋಣ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊ. ಎಣ್ಣೆ ಕುಡಿಯೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೀನಿ ಫಾಂಟಾ ಕುಡಿಯೋಕ್ಕೆ. ಹಂಗೆ ಈ ಫಾಂಟಾ ಬಾಟ್ಲನ್ನ ಸೇಫಾಗಿ ಎತ್ತಿಡೋಣ. ನೆಕ್ಸ್ಟ್ ನಾನೇ ಬಂದು ಕುಡಿತೀನಿ. ಆ್ಯಕ್ಚುಲಿ ಫಾಂಟಾ ಬಾಟ್ಲನ್ನ ಎಲ್ಲಿಟ್ಟಿದ್ದೀನಿ ಗೊತ್ತಾ? ಕಾಣಿಸ್ತಿದ್ಯಾ ನಿಮಗೆ? ನಾವು ಎಲ್ಲಿಟ್ಟಿದ್ದೀನಿ ಅಂದರೆ ನಾವು ಇಲ್ಲಿಟ್ಟಿದ್ದೀನಿ. ಅಕ್ಕಿ ಬಾಕ್ಸ್ ಒಂದು ಇಟ್ಟಿದ್ದೀನಿ, ಅದು ಗೊತ್ತಾಗಲ್ಲ. ನೆಕ್ಸ್ಟ್ ಸಂಪ್ರದಾಯ ಶಾಸ್ತ್ರ ಕೊಟ್ಟಿದ್ದಾರೆ. ಹೆಂಗನ್ಸ್ತಾ ಇದೆ ನಿಮಗೆ? ಕೈ ಊದ್ಕೊಂಡೈತಿ ಇವಾಗ ಇಲ್ಲಿ ಗಾಯ್ಸ್. ಓಡೆ ಫೋನು ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾರೆ ಗಾಯ್ಸ್. ಇದೆಲ್ಲ ಒಂದು ಉತ್ತರ ಕೊಡ್ಬೇಕು. ನೀವು ಹೇಳಿ, ನಿಮ್ಗೆ ಹೆಂಗ ಅನಿಸ್ತಾ ಇದೆ ಮದುವೆ ಸಂಭ್ರಮ? ನನಗೆ ಚೆನ್ನಾಗಿ ಅನಿಸ್ತಿದೆ. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಫ್ಯಾನ್ ಆಫ್ ಮಾಡಿ ಒಂದು ಸ್ವಲ್ಪ. ಯಾಕೆ? ಇವಳು ನಮ್ಮ ಲಾಸ್ಟ್ನೇ ಚಿಕ್ಕಪ್ಪನ ಮಗಳು ಪವಿತ್ರ. ಇವಳು ನಮ್ಮ ದೊಡ್ಡಮ್ಮನ ಮಗಳು ಪವಿತ್ರ ಅಂತಾನೆ ಹೇಳಿದ್ದು. ಕಾವ್ಯ, ತಿರ್ಗೆ ಸುಂದರಿ.
ಇವ್ರು ನನ್ನ ತಂಗಿ, ನಮ್ಮ ಅತ್ತೆ ಮಗಳು ಮಾನ್ಯ, ಇವರು ನಮ್ಮ ಅಕ್ಕ ಜ್ಯೋತಿ, ನಮ್ಮ ದೊಡ್ಡಮ್ಮನ ಮಗಳು. ರಸ, ಪಟ್ಟದ ರಸ, ಪ್ರಾಣಕಾಂತ, ಎನ್ನಾಜಿರನ್ನ, ಗುಣಸಂಪನ್ನ, ಭಾಗ್ಯ ಸಂಪನ್ನ, ಭಾಗ್ಯ ಸಂಪನ್ನ, ಅಷ್ಟೈಶ್ವರ್ಯ ಸಂಪನ್ನ, ಅತ್ತೆ ಮಗನೇ, ಮುತ್ತಿನ ಚೆಂಡೆ, ಮಾವನ ಮಗನೇ, ಮಲ್ಲಿಗೆ ಹರಳೆ. ನಿಮ್ಮ ಯಜಮಾನ್ರ ಹೆಸರು? ಇನ್ನೊಂದ್ಸತಿ ಏನಪ್ಪ ನಿಮ್ಮ ಯಜಮಾನ್ರ ಹೆಸರು? ಇನ್ನೊಂದ್ಸತಿ ಇನ್ನೊಂಚೂರ ಊಟ ಕೊಟ್ಟಿದ್ರೆ ಜೋರಾಗಿ ಹೇಳಿ. ಏನಿಲ್ವಲ್ಲ ಪಾಪ, ಗೊತ್ತಾಗಬೇಕು ಅಷ್ಟೇ. ಫೋಟೋ ಮೇಡಮ್ ಹಿಂದೆ ಇರೋಲ್ಲ ಕಡೆ ಬನ್ನಿ ಸ್ವಲ್ಪ. ಹಿಂಗೆ ಸೂರ್ಯ ಕಾಣಿಸುತ್ತಾ ಇಲ್ವಾ ಹೇಳ್ಬೇಕು ಇವಾಗ.